ಹಲೋ ಗೈಸ್, ವೆಲ್ಕಮ್ ಟು ಚಾನೆಲ್ ಸಿಂಗಲ್ಸ್ ಸೂತ್ರ. ಸೊ ಇವತ್ತು ನಾವೇಂದ್ರ ಬಗ್ಗೆ ನೋಡಕ್ ಹೋಗ್ತಿದೀವಿ ಅಂದ್ರೆ, ಹುಡುಗಿರು ನಿಮ್ನ ಈಸಿಯಾಗಿ ನಂಬೇಕಂದ್ರೆ, ಇಲ್ಲ ಅವ್ರಿಗೆ ನಿಮ್ಮ ಮೇಲೆ ಒಂದು ನಂಬಿಕೆ ಬರ್ಬೇಕಂತ ಇದ್ರೆ ನೀವೇನೇನೆಲ್ಲ ಮಾಡಬೇಕು, ಯಾವ ಥರ ಎಲ್ಲ ಬಿಹೇವ್ ಮಾಡಬೇಕು ಅಂತಾನೆ. ಸೊ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಸೊ ಹುಡುಗಿರಂತ ಅಲ್ಲ, ಈ ಪ್ರಪಂಚದಲ್ಲಿ ಯಾರೇ ಒಬ್ರು ನಿಮ್ನ ಈಸಿಯಾಗಿ ನಂಬೇಕು ಅಂತ ಇದ್ರು ನಿಮ್ಮ ಹತ್ರ ಈ 6 ಬಿಹೇವಿಯರ್ಸ್ ಇರಬೇಕು. ಸೊ ಅದ್ರಲ್ಲಿ ಫಸ್ಟ್ ಒನ್ ಹಾನರ್ ಯುವರ್ ಪ್ರಾಮಿಸಸ್. ಸೊ ನೀವು ಯಾರೋ ಒಬ್ರಿಗೆ ಏನೋ ಒಂದು ಮಾತನ್ನ ಕೊಡ್ತಿದ್ದೀರಾ ಅಂದ್ರೆ ಆ ಮಾತನ್ನ ಬಂದು ನೀವು ತುಂಬಾ ದಿನ ಕಾಪಾಡೋ ತರ ಇರಬೇಕು. ಸೊ ಅವಾಗ್ಲೇ ಅವ್ರಿಗೆ ನಿಮ್ಮ ಮೇಲೆ ಒಂದು ನಂಬಿಕೆ ಬರೋದು. ಸಪೋಸ್ ನಿಮ್ಗೆ ಕೊಟ್ಟಿರೋ ಮಾತನ್ನ ಕಾಪಾಡಕ್ಕಾಗಲ್ಲ ಅನ್ನೋ ತರ ಇದ್ರೆ ಅದನ್ನ ಅವ್ರಿಗೆ ಫಸ್ಟೇ ತಿಳಿಸ್ಬಿಡಿ. ಸೊ ಅದ್ರಲ್ಲಿ ಏನು ತಪ್ಪಿಲ್ಲ. ಅದನ್ನ ಬಿಟ್ಟು ನೀವು ಹೇಳದೇ ಒಂದು ಮಾಡದೇ ಒಂದು ಅನ್ನೋ ತರ ಇದ್ರೆ ಕೊನೆ ತನಕ ಅವ್ರಿಗೆ ನಿಮ್ಮ ಮೇಲೆ ನಂಬಿಕೆ ಅನ್ನೋದು ಬರದೇ ಇಲ್ಲ. ಸೊ ನೀವ್ ಯಾರೋ ಒಬ್ರಿಗೆ ಏನೋ ಒಂದು ಮಾತನ್ನ ಕೊಡ್ತಿದ್ದೀರಾ ಅಂದ್ರೆ ಆ ಮಾತನ್ನ ಬಂದು ನೀವು ತುಂಬಾ ಕಾಲ ಕಾಪಾಡೋ ತರ ನೋಡ್ಕೊಳ್ಳಿ. ನಾವು ಸೆಕೆಂಡ್ ಒನ್ ಅಪಾಲಜೀಸ್. ಸೊ ನೀವೇನೋ ಒಂದು ತಪ್ಪನ್ನ ಮಾಡ್ಬಿಟ್ರಿ ಅಂತ ಇದ್ರೆ ಆ ತಪ್ಪುಗೋಸ್ಕರ ಸಾರಿ ಕೇಳೋದ್ ಬಂದು ಏನು ತಪ್ಪಿಲ್ಲ. ಸೊ ನಿಮ್ಮ ಮೇಲೆ ತಪ್ಪಿರ್ಬೇಕಾದ್ರೆ ಅದಕ್ಕೋಸ್ಕರ ಸಾರಿ ಕೇಳದೆ ಒಂದು ಒಳ್ಳೆ ಗುಣ. ಯಾಕಂದ್ರೆ ಹುಡುಗಿರ್ ಬಂದು ಯಾವ ತರ ಎಕ್ಸ್ಪೆಕ್ಟ್ ಮಾಡ್ತಾರಂದ್ರೆ, ಅವ್ರ ಮೇಲೆ ತಪ್ಪಿದ್ರು ಅವ್ರು ಲವ್ ಮಾಡೋ ಹುಡುಗನೇ ಅವ್ರ ಹತ್ರ ಬಂದು ಸಾರಿ ಕೇಳಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ನೀವೇನೋ ಒಂದು ತಪ್ಪನ್ನ ಮಾಡ್ಬಿಟ್ರಿ ಅಂತ ಇದ್ರೆ ಯೋಚನೆ ಮಾಡದೆ ಅದಕ್ಕೆ ಸಾರಿನ ಕೇಳ್ಬಿಡಿ. ಸೊ ಇದು ಬಂದು ನಿಮ್ನ ತುಂಬಾನೇ ಜೆನ್ಯೂನ್ ಪರ್ಸನ್ ಆಗಿ ತೋರಿಸುತ್ತೆ. ನಾವು ಥರ್ಡ್ ಒನ್ ಮಿರರ್ ಬಿಹೇವಿಯರ್. ಸೊ ಒಂದು ಹುಡುಗಿನ ಈಸಿಯಾಗಿ ಅಟ್ರಾಕ್ಟ್ ಮಾಡಬೇಕು ಅಂತ ಇದ್ರೆ ಅದಕ್ಕೆ ತುಂಬಾ ಯೂಸ್ಫುಲ್ ಆಗಿರೋ ಟ್ರಿಕ್ ಈ ಮಿರರ್ ಬಿಹೇವಿಯರ್. ಸೊ ಏನ್ ಈ ಮಿರರ್ ಬಿಹೇವಿಯರ್ ಅಂತ ಕೇಳಿದ್ರೆ, ಆ ಹುಡುಗಿ ಏನೇನ್ ಮಾಡ್ತಾರೋ ಅದನ್ನ ಸೇಮ್ ಟು ಸೇಮ್ ನೀವು ಮಾಡಬೇಕು. ಫಾರ್ ಎಕ್ಸಾಂಪಲ್, ಅವ್ರು ಸ್ಮೈಲ್ ಮಾಡಿದ್ರೆ ನೀವು ಸ್ಮೈಲ್ ಮಾಡಬೇಕು. ಅವ್ರ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಂಡಿದ್ರೆ ನೀವು ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೋಬೇಕು. ಸೊ ಈ ತರ ಅವ್ರು ಏನೇನ್ ಮಾಡ್ತಾರೋ ಆ ಬಾಡಿ ಲ್ಯಾಂಗ್ವೇಜ್ ನ ನೀವು ಹಂಗೆ ಕಂಪ್ಲೀಟ್ ಆಗಿ ರಿಫ್ಲೆಕ್ಟ್ ಮಾಡಬೇಕು. ಸೊ ಇದನ್ನೇ ಮಿರರ್ ಬಿಹೇವಿಯರ್ ಅಂತ ಹೇಳೋದು. ಸೊ ಇದು ಬಂದು ಪ್ರೀವಿಯಸ್ 2 ಮೆಥಡ್ ಕಂಪೇರ್ ಮಾಡಿದ್ರೆ ತುಂಬಾನೇ ಎಫೆಕ್ಟಿವ್ ಆಗಿರೋ ಒಂದು ಮೆಥಡ್. ನಾವು ಫೋರ್ತ್ ಒನ್ ಹ್ಯಾವಿಂಗ್ ಮ್ಯೂಚುವಲ್ ಫ್ರೆಂಡ್ಸ್. ಸೊ ಒಬ್ರು ನಿಮ್ನ ಈಸಿಯಾಗಿ ನಂಬೇಕು ಅಂತ ಇದ್ರೆ ನಿಮಗೂ ಅವ್ರಿಗೂ ಒಬ್ರು ಮ್ಯೂಚುವಲ್ ಫ್ರೆಂಡ್ ಇರಬೇಕು. ಸೊ ಈ ತರ ಮ್ಯೂಚುವಲ್ ಫ್ರೆಂಡ್ ಇರೋರ್ನ ಈಸಿಯಾಗಿ ನಂಬೋದಾಗಿ ಒಂದು ರಿಸರ್ಚ್ ಹೇಳ್ತಿದೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಫೇಸ್ಬುಕ್ ಅಲ್ಲಿ 80 to 90% ಗರ್ಲ್ಸ್ ಯಾರ್ ಫ್ರೆಂಡ್ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡ್ತಾರಂದ್ರೆ ಅವ್ರಿಗೆ ಮ್ಯೂಚುವಲ್ ಫ್ರೆಂಡ್ ಆಗಿರೋ ಫ್ರೆಂಡ್ ರಿಕ್ವೆಸ್ಟ್ ನಾನೇ ಅಕ್ಸೆಪ್ಟ್ ಮಾಡೋದು. ಯಾಕಂದ್ರೆ ಅವ್ರ ಫ್ರೆಂಡ್ ಬಂದು ಅವ್ರು ಕೂಡ ಜೆನ್ಯೂನ್ ಆಗಿ ಟ್ರೂ ಆಗಿ ನಂಬಿಕೆನ ಕಾಪಾಡೋರಾಗಿರ್ತಾರೆ ಅನ್ನೋ ನಂಬಿಕೆ ಬಂದು ಹುಡುಗಿರ್ಗಿದೆ. ಸೊ ನೀವೊಂದು ಹುಡುಗಿನ ಅಟ್ರಾಕ್ಟ್ ಮಾಡಿ ಅವ್ರಿಗೆ ನಂಬಿಕೆನ ಬರ್ಸ್ಬೇಕು ಅಂತ ಇದ್ರೆ ಖಂಡಿತವಾಗ್ಲೂ ನಿಮಗೂ ಅವ್ರಿಗೂ ಕಾಮನ್ ಆಗಿ ಒಂದು ಮ್ಯೂಚುವಲ್ ಫ್ರೆಂಡ್ ಇರಬೇಕು. ನಾವು ಫಿಫ್ತ್ ಒನ್ ಕೀಪಿಂಗ್ ಸೀಕ್ರೆಟ್ಸ್. ಸೊ ಯಾರೋ ಒಬ್ರು ಏನೋ ಒಂದು ಸೀಕ್ರೆಟ್ ನ ನಿಮ್ಮ ಹತ್ರ ಹೇಳ್ತಿದಾರಂದ್ರೆ ಆ ಸೀಕ್ರೆಟ್ ನ ಬಂದು ನೀವು ಖಂಡಿತವಾಗ್ಲೂ ಕಾಪಾಡಬೇಕು. ಸೊ ನಮ್ಮೂರಲ್ಲಿ ತುಂಬಾ ಹುಡುಗರು ಮಾಡ್ತಿರೋ ಒಂದು ದೊಡ್ಡ ತಪ್ಪೇನಂದ್ರೆ, ಅವ್ರ ಲವ್ವರ್ ಹೇಳೋ ಸೀಕ್ರೆಟ್ಸ್ನೆಲ್ಲ ಅವ್ರ ಫ್ರೆಂಡ್ಸ್ ಹತ್ರ ಹೋಗ್ಬಿಟ್ಟು ಶೇರ್ ಮಾಡ್ತಾ ಕೂತ್ಕೊಂಡಿರ್ತಾರೆ. ಸೊ ದಯವಿಟ್ಟು ಈ ತರ ಎಲ್ಲ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಯಾವ್ದೋ ಒಂದು ಸಿಚುವೇಶನ್ ಅಲ್ಲಿ ಸಪೋಸ್ ಆ ಹುಡುಗಿಗೆ ಇದು ಗೊತ್ತಾದ್ರೆ ಇವ್ ನಮಗ್ ಸೆಟ್ ಆಗಲ್ಲ ಅಂತ ನಿಮ್ ಲವ್ ನ ಬ್ರೇಕಪ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಸೊ ಇದು ಬಂದು ತುಂಬಾ ಹುಡುಗರ ಲೈಫಲ್ಲಿ ನಡೀತಾ ಇದೆ. ಸೊ ಅದಕ್ಕೆ ಹೇಳ್ತಿದ್ದೀನಿ, ಯಾರೇ ಒಬ್ರು ಏನೇ ಒಂದು ಸೀಕ್ರೆಟ್ ನ ನಿಮ್ ಹತ್ರ ಹೇಳಿದ್ರು ಆ ಸೀಕ್ರೆಟ್ ನ ಬಂದು ಸೀಕ್ರೆಟ್ ಆಗೇ ಇಟ್ಕೊಳ್ಳಿ. ದಯವಿಟ್ಟು ಅದನ್ನ ಪಬ್ಲಿಕ್ ಮಾಡಕ್ ಹೋಗ್ಬೇಡಿ. ನಾವು ಸಿಕ್ಸ್ತ್ ಒನ್ ಬಿ ಹಾನೆಸ್ಟ್. ಸೊ ನಿಮ್ ಫ್ರೆಂಡು, ರಿಲೇಟಿವ್, ಲವ್ವರು, ಸೊ ಈ ತರ ಯಾರೇ ಆಗಿದ್ರು ಅವ್ರ ಹತ್ರ ಹಾನೆಸ್ಟ್ ಆಗಿರಿ. ಸೊ ನೀವು ಹಾನೆಸ್ಟ್ ಆಗಿ ಇಲ್ದೆ ಸುಳ್ಳು ಹೇಳ್ತಾ ಇದ್ರೆ ಕೊನೆ ತನಕ ಅವ್ರಿಗೆ ನಿಮ್ಮ ಮೇಲೆ ನಂಬಿಕೆ ಅನ್ನೋದು ಬರೋದೇ ಇಲ್ಲ. ಸೊ ಆದಷ್ಟು ನೀವ್ ಎಲ್ಲರ ಹತ್ರನು ಹಾನೆಸ್ಟ್ ಆಗಿರಕ್ ಟ್ರೈ ಮಾಡಿ. ದಟ್ಸ್ ಆಲ್ ಗೈಸ್. ಮತ್ತೆ ಲಾಸ್ಟ್ ಆಗಿ ನಾನು ಈ ಒಂದು ಬೋನಸ್ ಟಿಪ್ ನಾನು ಹೇಳ್ಬಿಡ್ತೀನಿ. ಅದೇನಂದ್ರೆ, ನಿಮ್ ಕ್ರಶ್ ಹತ್ರನೋ ಇಲ್ಲ ಲವ್ವರ್ ಹತ್ರನೋ ಯಾವುದೇ ಕಾರಣಕ್ಕೂ ಅವ್ನ ಹಂಗೆ ಇವಳು ಹಿಂಗೆ ಅಂತ ತಪ್ಪಾಗಿ ಮಾತಾಡ್ಕೊಂಡು ಕಂಪ್ಲೇಂಟ್ ಮಾಡಕ್ ಹೋಗ್ಬೇಡಿ. ಸೊ ನೀವ್ ಈ ತರ ಎಲ್ಲ ಕಂಪ್ಲೇಂಟ್ ಮಾಡ್ತಾ ಇದ್ರೆ ಅವ್ರಿಗೆ ನಾಳೆ ನಮ್ ಬಗ್ಗೆನೇ ಇವ್ನು ಈ ತರನೇ ಮಾತಾಡ್ತಾನೇನೋ ಅನ್ನೋ ಒಂದು ಥಾಟ್ ಬಂದ್ಬಿಡುತ್ತೆ. ಸೊ ಅದಾದ್ಮೇಲೆ ಅವ್ರು ನಿಮ್ನ ಕೇರೇ ಮಾಡಲ್ಲ, ಹಂಗೆ ಹೋಗ್ಬಿಡ್ತಾರೆ. ಸೊ ಅದಕ್ಕೆ ಹೇಳ್ತಿದ್ದೀನಿ, ಯಾವುದೇ ಕಾರಣಕ್ಕೂ ಗಾಸಿಪ್ ಮಾಡಕ್ ಹೋಗ್ಬೇಡಿ. ಸೊ ಅಷ್ಟೇ. ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಂಬ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮತ್ತೆ ನಿಮಗೆ ನೆಕ್ಸ್ಟ್ ಯಾವ ಟಾಪಿಕಲ್ಲಿ ವಿಡಿಯೋ ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ. ಮತ್ತೆ ನಿಮಗೆ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದೆ ಅಂತ ಅನ್ಸಿದ್ರೆ ಅದನ್ನು ಕಮೆಂಟ್ ಮಾಡಿ. ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿ ಯು.